ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಲ್ರೆಡಿ ನಮ್ಮ ಊರಲ್ಲಿ ದೇವರಿತ್ತಲ್ಲ, ಅದ್ರದ್ದು ಎಲ್ಲ ವೀಡಿಯೋಸ್ನೂ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದೇವರೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬ್ಯಾಂಗ್ಳೂರಿಗೆ ರಿಟರ್ನ್ ಹೊರಟಿದ್ದೀವಿ. ನಾನು ಒಂದು 15 ಡೇಸ್ ಊರಲ್ಲಿ ಇರಬೇಕು ಅಂತ ಅಂದ್ಕೊಂಡು ಬಂದೆ, ಬಟ್ ಇಲ್ಲಿ ಇರೋದಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಮತ್ತೆ ಊರಿಗೆ ಹೋಗಿ ಇನ್ನೂ ಹಾಲಿಡೇಸ್ ಇದೆಯಲ್ಲ, ಹಾಗಾಗಿ ಮತ್ತೆ ರಿಟರ್ನ್ ಬರೋಣ ಅಂತ ಹೇಳ್ಬಿಟ್ಟು ಈಗ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಹಸ್ಬೆಂಡ್ ಜೊತೆನೇ ರಿಟರ್ನ್ ಹೋಗ್ತಾ ಇದ್ದೀನಿ. ಯಾಕೆಂದರೆ ಮತ್ತೆ ಮಗಳನ್ನ ಕರ್ಕೊಂಡು ಊರಿಗೆ ಬಸ್ಸಲ್ಲೆಲ್ಲ ಹೋಗೋದಕ್ಕೆ ಆಗೋದಿಲ್ಲ ಅಂತ ಕಾರಲ್ಲೇ ಹೊರಡೋಣ ಅಂತ ಹೊರಟಿದ್ದೀವಿ. ಹಾಗೆ ಅವಳು ಯಾರ ಹತ್ರನೂ ಹೋಗೋದಿಲ್ಲ. ಯಾರ ಹತ್ರ ಹೋದ್ರೂ ಸ್ವಲ್ಪ ಹೊತ್ತಷ್ಟೇ. ನಾನು ನೋಡ್ತಾ ಇರ್ಬೇಕು ನನ್ನನ್ನು. ನಾನು ಸ್ವಲ್ಪ ಮರೆಯಾದೆ ಅಂದರೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಅತ್ತೆ ಎತ್ಕೊಂಡಿದ್ರು, ನೋಡ್ತಾ ಇದ್ದಾಳೆ ಅಮ್ಮ ಎತ್ಕೊತಾರೋ ಇಲ್ವೋ ಅಂತ. ಹಾಗೆ ಎಲ್ಲರೂ ಕೂಡ ಬಂದಿದ್ರಲ್ಲ, ನನ್ನ ನಾದಿನಿ, ಅಜ್ಜಿ ಮತ್ತು ಆಂಟಿ ಎಲ್ಲರೂ ಬಂದಿದ್ದರು. ಅವ್ರನ್ನೆಲ್ಲ ಊರಿಗೆ ಡ್ರಾಪ್ ಮಾಡಿಬಿಟ್ಟು ಮತ್ತೆ ನಾವು ಬ್ಯಾಂಗ್ಳೂರು ಕಡೆ ಓಡ್ತಾ ಇದ್ದೀವಿ. ಏಕೆಂದರೆ ಬೆಳಗ್ಗೆನೇ ಹೋಗ್ತಾ ಇದ್ದೀವಿ, ಬಿಸಿಲು ಕೂಡ ತುಂಬ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ಹಸ್ಬೆಂಡ್ಗೆ ಡ್ಯೂಟಿ ಕೂಡ ಇದೆ. ಹಾಗಾಗಿ ಇನ್ನೂ ನೋಡ್ತಾ ಇರ್ಬೋದು ನೋಡಿ, ಬೆಳಗ್ಗೆ ಈಗ ಸೂರ್ಯೋದಯ ಆಗ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ ಊರ ಕಡೆ ನೇಚರೆಲ್ಲ. ನಾನು ಮತ್ತೆ ಬಸ್ಸಲ್ಲೆಲ್ಲ ಹೋಗೋದಕ್ಕಾಗೋದಿಲ್ಲ ಮಗಳನ್ನ ಕರ್ಕೊಂಡು ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆನೇ ಹೋಗ್ತಾ ಇದ್ದೀನಿ. ಹಾಗೆ ನನಗೆ ಸ್ವಲ್ಪ ಕೆಲಸ ಕೂಡ ಇತ್ತು ಬ್ಯಾಂಗ್ಳೂರಲ್ಲಿ. ಹಾಗಾಗಿ ಹೊರಟಿದ್ದೀವಿ. ಯುಕ್ತಿನ ಬೆಳಗ್ಗೆನೇ ಹೊರಟ್ವಿ, ಕಾಫಿ ಕುಡಿದ್ಬಿಟ್ಟು ಹಾಗೆ ಬಂದ್ವಿ. ನನ್ನ ನಾದಿನಿ ಊರಿಗೆ ಬಂದುಬಿಟ್ಟು ಅಲ್ಲಿ ಸ್ವಲ್ಪ ಅವ್ರದ್ದೆಲ್ಲ ಲಗೇಜ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಇಳಿಸಿ ಅವ್ರನ್ನೆಲ್ಲ ಅಲ್ಲಿ ಬಿಟ್ಬಿಟ್ಟು ಮತ್ತು ತಾತ ಬರ್ತಾರೆ, ಅವ್ರನ್ನ ಕರ್ಕೊಂಡು ಬ್ಯಾಂಗ್ಳೂರಿಗೆ ಮತ್ತೆ ರಿಟರ್ನ್ ಹೊರಟ್ವಿ. ಅವರು ಟಿಫನ್ ಮಾಡ್ತೀವಿ ಇರ್ರಿ ಅಂತ ಅಂದರು. ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಟಿಫನ್ ಅಲ್ಲೇ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಬ್ಯಾಂಗ್ಳೂರು ಕಡೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ತುಂಬಾ ಬಿಸಿಲು, ಒಂದು 7:30ಗೆಲ್ಲ ತುಂಬಾ ಬಿಸಿಲಾಗ್ಬಿಡುತ್ತೆ. ಈಗಂತೂ ಮನೆಗೆ ಹೋಗ್ಬಿಟ್ಟು ನಾವೆಲ್ಲ ಟಿಫನ್ ಮಾಡಿದ್ವಿ, ಬಟ್ ನನ್ನ ಚಿಕ್ಕ ಮಗಳಿಗೆ ಏನು ತಿನ್ನಿಸಿರಲಿಲ್ಲ. ಹಾಗಾಗಿ ಅವಳಿಗೆ ಅಂತ ಮನೆಗೆ ಬಂದೆ. ಬ್ಯಾಂಗ್ಳೂರಿಗೆ ಬಂದು ಈಗ ಅವಳಿಗೆ ಫಸ್ಟು ಸರಿ ಮಾಡಿ ತಿನ್ನಿಸೋಣ ಅಂತೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಮಕ್ಕಳು, ನನ್ನ ನಾದಿನಿ ಮಗ ಕೂಡ ಕರ್ಕೊಬಂದೆ. ನಮ್ಮ ದನು ಕೂಡ ನಮ್ಮ ಜೊತೆ ಬಂದ. ಹಾಗೆ ಮಕ್ಕಳು ಕಾರಲ್ಲಿ ಮತ್ತೆ ಟಿಫನ್ನು ತಿಂದಿರಲಿಲ್ಲ ಅಲ್ವ ಮನೇಲಿ ಸರಿಯಾಗಿ. ಹಾಗಾಗಿ ಸ್ವಲ್ಪ ಕೇಳ್ತಾರೇನೋ ಅಂತ ಒಂದು ಬಾಕ್ಸ್ಗೂ ಕೂಡ ಹಾಕಿಸ್ಕೊಂಡು ತೊಗೊಂಡು ಬಂದಿದ್ದೆ, ಕಾರಲ್ಲೇ ಕೊಡೋಣ ಅವ್ರಿಗೆ ಅಂತ. ಬಟ್ ಅವರು ತಿನ್ನಲಿಲ್ಲ, ಅದಾಗೆ ತೊಗೊಂಡು ಬಂದೆ. ಬೇಗನೆ ಬಂದ್ವಿ, ಬೆಳಗ್ಗೆ ಬಂದ್ವಲ್ಲ ಹಾಗಾಗಿ. ಹಾಗೆ ನನ್ನ ಮಗಳನ್ನ ಇಲ್ಲಿ ಮಲಗಿಸ್ಕೊಂಡಿದ್ದೆ, ಅವಳಿಗೆ ಸರಿನ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲ ಮನೆ ನೋಡಿ ಹೇಗಿದೆ ಅಂತ. ಕೆಳಗಡೆ ಲಗೇಜ್ ಎಲ್ಲ ತೊಗೊಬಂದ್ವಲ್ಲ, ಬ್ಯಾಗೆಲ್ಲ ಅದನ್ನೆಲ್ಲ ಇನ್ನೂ ಎತ್ತಿಡ್ಕೋಬೇಕು. ಎಲ್ಲ ಲಗೇಜ್ ಎಲ್ಲ ತಂದಿಟ್ಟಿದ್ದೀನಿ. ಹಾಗೆ ಅತ್ತೆ ನಾವು ಬರ್ತೀವಿ ಅಂತ ಪಾಪ ಅವರು ಚಕ್ಲಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಅದನ್ನು ಕೂಡ ಇಟ್ಟೆ ಎಲ್ಲ ತೊಗೊಂಡು ಬಂದ್ವಿ, ಅಲ್ಲೇ ಮಾಡ್ಕೊತೀವಿ ಅಂತ. ಹಾಗೆ ಟೊಂಬಿಟ್ಟು ಕಾಯಿ ಎಲ್ಲನೂ ಹಬ್ಬ ಎಲ್ಲ ಆಯ್ತಲ್ವ, ಟೊಂಬಿಟ್ಟು ಕಾಯಿ ಎಲ್ಲ ತೊಗೊಂಡು ಬಂದೆ. ಹಾಗೆ ನೋಡಿ ಚಕ್ಲಿ ಇಟ್ಟು ಮಾಡಿದ್ರಲ್ಲ, ಅದು ಕೊಟ್ಟು ಕಳಿಸಿದ್ದಾರೆ. ಹಾಗೆ ನನಗೆ ಇದು ಬೆಲ್ದಣ್ಣು ಬರುತ್ತಲ್ಲ, ತುಂಬಾ ಇಷ್ಟ. ಅಮ್ಮ ತೊಗೊಬಂದಿದ್ರು, ಅದನ್ನು ಕೂಡ ತೊಗೊಂಡು ಬಂದೆ. ಹಾಗೆ ಮಕ್ಕಳು ನನ್ನವು ಬಟ್ಟೆ ತುಂಬಾ 2 ಬ್ಯಾಗ್ ಇತ್ತು, ಎಲ್ಲನೂ ಮತ್ತೆ ರಿಟರ್ನ್ ತೊಗೊಂಡು ಹೋಗಿ ಎಲ್ಲನೂ ಮತ್ತೀಗ ಎತ್ತಿಡಬೇಕು. ಅವಳು ಚಿಕ್ಕವಳು ಸ್ವಲ್ಪ ಆಟ ಮಾಡ್ತಾಯಿದ್ಲು. ಜರ್ನಿ ಮಾಡ್ಕೊಂಡು ಬಂದ್ವಲ್ಲ, ಅವಳಿಗೂ ಕೂಡ ಪಾಪ ಸುಸ್ತಾಗಿರುತ್ತೆ. ಹಾಗಾಗಿ ಅವಳು ಆಟ ಮಾಡ್ತಿದ್ಲು. ಹಾಗಾಗಿ ಎಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ, ಇದು ನೆಕ್ಸ್ಟ್ ಡೇ ಸಂಜೆ ಲಗ್ನ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಮನೆ ಕೆಲಸ ಎಲ್ಲ ಏನಿತ್ತು ಎಲ್ಲ ಮುಗಿಸ್ಕೊಂಡು ಸಂಜೆ ರೆಡಿಯಾಗಿದ್ವಿ. ಹೊರ್ಗಡೆ ಹೋಗೋಣ ಅಂತೇಳ್ಬಿಟ್ಟು ಹೊರಗಡೆ ಹೋಗಿ ಸ್ವಲ್ಪ ಏನಾದರೂ ಮಕ್ಕಳಿಗೆ ತಿಂಡಿ ತಿನ್ನಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಪಿಜ್ಜಾ ಬೇಕು ಅಂತ ಅಂದರು ಹುಡುಗರು. ಹಾಗಾಗಿ ಪಿಜ್ಜಾ ತಿನ್ನೋದಕ್ಕೆ ಅಂತ ಇಲ್ಲಿಗೆ ಬಂದ್ವಿ. ಡಾಮಿನೋಸ್ ನಮ್ಮ ಮನೆ ಹತ್ರನೇ ಇದೆ, ಮಾಗಡಿ ರೋಡಲ್ಲಿ. ಅಲ್ಲಿಗೆ ಬಂದ್ವಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲಾಗಿದೆ. ಊರಿಗೆ ಹೋಲಿಸ್ಕೊಂಡ್ರೆ ಬೆಂಗಳೂರಲ್ಲೇ ಬೆಟರ್ ಅಂತ ಅನಿಸುತ್ತೆ. ಮನೆಯಲ್ಲೇ ಇರ್ತೀವಲ್ಲ, ಬಟ್ ಏನೋ ಗೊತ್ತಿಲ್ಲ, ಊರಲ್ಲಂತೂ ತುಂಬಾ ಬಿಸಿಲು ಅನಿಸುತ್ತೆ ನಮಗೆ. ಅಲ್ಲಿ ಇದ್ದು ರೂಢಿ ಆಗಿರುತ್ತಲ್ಲ, ಹಾಗಾಗಿ ಅಲ್ಲೇ ಬೆಟರ್ ಅಂತ ಅನಿಸ್ಬಿಡುತ್ತೆ. ಊರಲ್ಲಿ ತುಂಬಾ ಬಿಸಿಲು ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ. ಈಗ ಬಂದು ಆರ್ಡ್ರ್ ಮಾಡಿದರು, ಒಂದು ಪನ್ನೀರ್ದು ಹಾಗೆ ಇನ್ನೊಂದು ವೆಜಿಟೇಬಲ್ಸ್ದು, ಮಶ್ರೂಮ್ ಎಲ್ಲ ಮಿಕ್ಸ್ ಇರೋದು. ಈಗ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಮಕ್ಳಿಗಂತೂ ಈ ಪಿಜ್ಜಾದ ಏನು ಇಷ್ಟಪಡ್ತಾರೋ ಗೊತ್ತಿಲ್ಲ, ಬಟ್ ಜಾಸ್ತಿ ಕೊಡೋದಕ್ಕೂ ಭಯ ಆಗುತ್ತೆ. ಎಲ್ರಿಗೂ 2 ಪೀಸ್ನ ಕೊಟ್ವಿ, ತಿಂದ್ಕೊಂಡ್ರು. ನಾವು ಕೂಡ ತಿಂದು ಈಗ ಹೊರಟ್ವಿ. ನಮ್ಮ ಮನೇಲಿ ಹೊರ್ಗಡೆ ಫುಡ್ಡೆಲ್ಲ ಅಷ್ಟು ಜಾಸ್ತಿ ನಾವು ಹೋಗೋದಿಲ್ಲ. ಯಾವಾಗೂ 1 ಸರಿ, ವರ್ಷಕ್ಕೊಂದು 2 ಸರಿ ಇಲ್ಲ 3 ಸರಿ ತಿಂದರೆ ಹೆಚ್ಚಷ್ಟೇ. ಈಗ ಹಾಲಿಡೇ ಟೈಮು, ಅವರು ಕೂಡ ನನ್ನ ನಾದಿನಿ ಮಕ್ಕಳು ಬಂದಾಗೆ ಜಾಸ್ತಿ ನಾವು ಹೋಗೋದು. ನಾವೇ ಇದ್ದರೆ ಹೋಗೋದಿಲ್ಲ. ಬಂದಾಗ ನಾವು ಕೂಡ ಹೋಗ್ಬಿಟ್ಟು ನಾವು ಅವ್ರ ಜೊತೆ ತಿಂದ್ಕೊಂಡು ಬರ್ತೀವಿ. ಬಂದು
ಹಂಗೆ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ ಊರಿಂದ ಅತ್ತೆ ಚಕ್ಲಿ ಇಟ್ಕೊಟ್ಟಿದ್ರಲ್ಲ, ಮಾಡೇ ಇರಲಿಲ್ಲ. ಮಕ್ಳಿಗೆ ಮಾಡಿ ಕೊಡೋಣ, ಮನೆಗೆ ತಿನ್ಕೊತಾರೆ ಅಂತ ಹೇಳ್ಬಿಟ್ಟು ಇವತ್ತು ದೇವ್ರ ಪೂಜೆ ಕೂಡ ಎಲ್ಲ ಮುಗಿಸ್ದೆ. ವಾರ ಎಲ್ಲ ಮಾಡಿ ಬೆಳಗ್ಗೆ ವಾರ ಮಾಡೋದಕ್ಕಾಗೋದೇ ಇಲ್ಲ, ಸಂಜೆ ಟೈಮಿಗೆ ನಾನು ಜಾಸ್ತಿ ವಾರ ಮಾಡ್ತೀನಿ. ಹಾಗೆ ನನ್ನ ಮಗಳು ಆಟಾಡ್ತಾಯಿದ್ಲು, ಮಕ್ಳಿಗೆಲ್ಲ ಟಿ ವಿ ಹಾಕ್ಕೊಟ್ಟಿದ್ದೆ. ಅವರು ಟಿ ವಿ ನೋಡಿಕೊಂಡು ನಮ್ಮ ದನ್ನು ಕೂಡ ನನ್ನ ಮಗಳನ್ನ ನೋಡ್ಕೊತಾ ಇದ್ದ. ಅವಳು ಸ್ವಲ್ಪ ಕೂರ್ತಾಳೆ, ಬಟ್ ಹಿಂದೆ ಬೀಳ್ತಾಳೆ ಅಂತ ಸ್ವಲ್ಪ ಭಯ. ಹಾಗಾಗಿ ಅವಳಿಗೆ ಈ ರೀತಿ ಒಂದು ರಗ್ ಇಟ್ಬಿಟ್ಟು, ಹಿಂದೆ ಬಿದ್ದರೆ ಸೇಫ್ಟಿಗಿರಲಿ ತಲೆ ಹತ್ರ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಒಂದು ಗ್ಲಾಸ್ ಮೊದಲು ಕಾಫಿ ಮಾಡಿಕೊಂಡು ಕುಡಿದು ಬಿಡೋಣ, ಆಮೇಲೆ ಚಕ್ಲಿ ಮಾಡೋಣ ಅಂತೇಳ್ಬಿಟ್ಟು ಚಕ್ಲಿಗೆ ಕಲಿಸೋದಕ್ಕೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಹಿಟ್ಟು ಎಲ್ಲ ಅತ್ತೆ ರೆಡಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬರುತ್ತೆ, ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಹಿಟ್ಟನ್ನ ರೆಡಿ ಮಾಡಿಟ್ಟಿದ್ರು. ಈಗ ನಾನು ಕಲಿಸ್ಕೊಂಡು ಚಕ್ಲಿನ ಮಾಡ್ಕೊಳ್ಳೋದಷ್ಟೇ. ಮಾಡಿಟ್ಬಿಟ್ರೆ ಮಕ್ಕಳು ತಿಂತಾ ಇರ್ತಾರೆ, ಇಲ್ಲಾಂದರೆ ಹೊರಗಡೆ ತಿಂಡಿ ಕೇಳ್ತಾರಲ್ಲ, ಹಾಗಾಗಿ ಮನೆಯಲ್ಲೇ ಮಾಡಿಡೋಣ ಅಂತ ಅಕ್ಕಿನ ನೆನೆಸಿ ಅದನ್ನು ತೊಳೆದ್ಬಿಟ್ಟು ಅಂದರೆ ನೆರಳಲ್ಲೇ ಒಣಗಿಸ್ಬಿಟ್ಟು ಚೆನ್ನಾಗಿ ಅದು ಇಡೀ ಬೆಚ್ಚಗೆ ಮಾಡಿ ಹಿಟ್ಟೆಲ್ಲ ಮಾಡಿದ್ದಾರೆ. ಇದಕ್ಕೆ ಸ್ವಲ್ಪ ಬೆಣ್ಣೆನ ಕಾಯಿಸ್ಬಿಟ್ಟು, ಬೆಣ್ಣೆ ಇರುತ್ತಲ್ಲ, ಬೆಣ್ಣೆ ಬಿಸಿ ಮಾಡಿ ಹಾಕಿದ್ದೀನಿ. ಹಾಗೆ ಕಡಲೆ ಬೀಜನ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಜೀರಿಗೆಯನ್ನು ಕೂಡ ಅಷ್ಟೇ ಪುಡಿ ಮಾಡಿ ಹಾಕ್ಕೊಂಡು, ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ಬಿಸಿ ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ. ಎಣ್ಣೆ ಇಲ್ಲ ಬೆಣ್ಣೆನ ಬಿಸಿ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೆಣ್ಣೆನ ಬಿಸಿ ಮಾಡಿಬಿಟ್ಟು ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಅದು ಹಿಟ್ಟು ಈ ರೀತಿ ಮುದ್ದೆಗಾಗಿ ಈ ರೀತಿ ಹಿಟ್ಟು ಕಟ್ಟಬೇಕು ನೋಡಿ. ಈಗ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಸ್ವಲ್ಪ ಇತ್ತು, ಹಾಗಾಗಿ ಎಣ್ಣೆ ಕೂಡ ಸ್ವಲ್ಪ ಹಾಕ್ಕೊಂಡು ಬಿಸಿ ಇತ್ತಲ್ವ, ಹಾಗಾಗಿ ಸ್ಪೂನಲ್ಲೇ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಬಿಸಿ ನೀರಿತ್ತಲ್ಲ, ಬಿಸಿ ನೀರನ್ನು ಕೂಡ ಅಷ್ಟೇ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಿ, ಮಾಮೂಲಿ ನಾವು ಅಂದರೆ ಚಕ್ಲಿ ಒಳ್ಳಲ್ಲಿ ಒತ್ತೋದಕ್ಕೆ ಅದು ಬರಬೇಕಲ್ವ, ಆ ರೀತಿ ಹದವಾಗಿ ಕಲಿಸ್ಕೊತಾ ಇದ್ದೀನಿ. ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುವೂ ಅಲ್ಲ, ಆ ರೀತಿ ಒಂದು ಹದವಾಗಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಸಾಫ್ಟಾಗಿ ಇರಬೇಕು, ಯಾಕೆಂದರೆ ಒಳ್ಳಲ್ಲಿ ನೀಟಾಗಿ ಬರಬೇಕಲ್ಲ, ಹಾಗೆ ಚೆನ್ನಾಗಿ ಮಿದಿಬೇಕು. ಚೆನ್ನಾಗಿ ಮಿದ್ದಷ್ಟು ಅದು ಚಕ್ಲಿ ಹಿಟ್ಟೇನಿರುತ್ತೆ ಅದು ಕಟ್ಟಾಗೋದಿಲ್ಲ. ಚಕ್ಲಿ ಎಳೆ ಬರುತ್ತಲ್ಲ, ಅದು ಕಟ್ಟಾಗೋದಿಲ್ಲ, ನೀಟಾಗೆ ಬರುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿದ್ಬಿಟ್ಟು ಕಲಸಿ ಇಟ್ಟಿದ್ದೀನಿ ಎಲ್ಲನೂ. ಈಗ ಒರಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನೇ ಒರಳನ್ನ ತೊಗೊಂಡಿದ್ದೆ, ನನಗೆ ಬೇಕಾಗುತ್ತೆ ಎಮರ್ಜೆನ್ಸಿಗೆ ಅಂತ ಒಂದು ಒರಳನ್ನ ತೊಗೊಂಡು ಇಟ್ಕೊಂಡಿದ್ದೆ. ಹಾಗಾಗಿ ಒರಳಿಗೆ ಎಣ್ಣೆ ಎಲ್ಲ ಹಚ್ಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಮಿತ್ಕೊತಾ ಇದ್ದೀನಿ. ಹಿಟ್ಟು ಸ್ವಲ್ಪನೇ ಚೆನ್ನಾಗಿ ನಾದಿ ಈ ರೀತಿ ಮಾಡಿಕೊಂಡು ಒರಳಲ್ಲಿ ಹಾಕ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಚಕ್ಲಿನ ಉಂಡೆ ಮಾಡ್ಕೊತಾ ಇದ್ದೀನಿ. ನಿಮಗೆ ಚಕ್ಲಿದು ಡೀಟೇಲಾಗಿ ರೆಸಿಪಿ ಬೇಕು ಅಂದರೆ ಕೇಳಿ, ನಮ್ಮ ಅತ್ತೆ ಹತ್ರ ಮಾಡಿಸ್ಬಿಟ್ಟು ಒಂದ್ಸರಿ ಅಪ್ಲೋಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಚಕ್ಲಿ ಮಾತ್ರ ನೋಡಿ. ಒಂದು ಸ್ವಲ್ಪನೂ ಕಟ್ಟು ಕೂಡ ಆಗಿಲ್ಲ. ಚಕ್ಲಿ ಎಷ್ಟು ನೀಟಾಗಿ ಬರ್ತಾ ಇದ್ದಾವೆ ಅಂತ ನಾನು ತಿರುಗಿಸ್ತಾ ಇದ್ನಲ್ಲ, ತುಂಬಾ ಚೆನ್ನಾಗೇ ಬಂದಿತ್ತು. ಹಾಗೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ನೋಡಿ ಈ ರೀತಿ ಒಂದು ಎಣ್ಣೆ ಒಂದು ಅದಕ್ಕಾದಮೇಲೆ ತುಂಬ ಬಿಸಿ ಆದರೂ ಕೂಡ ಎಲ್ಲ ಬೇಗ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಈ ರೀತಿ ನೀಟಾಗಿ ಎಣ್ಣೆ ಕಾದ್ಮೇಲೆ ಹಾಕ್ಕೊಂಡು ತೆಲಿಸ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿದ್ದು ಚಕ್ಲಿ ಮಾತ್ರ. ಹಾಗೆ ಸ್ವಲ್ಪ ಎಲ್ಲ ತಳ ಬಿಟ್ಮೇಲೆ ನೋಡಿ ಈ ರೀತಿ ಒಂದೊಂದನ್ನೇ ಒಂದು ಚಾಕ ತೊಗೊಂಡು ಈ ರೀತಿ ಎಲ್ಲ ಉಲ್ಟಾ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಮಗಳನ್ನ ನೋಡ್ಕೊತಾ ಇದ್ರು ಹಸ್ಬೆಂಡು, ಹಾಗಾಗಿ ಇವತ್ತು ಚಕ್ಲಿ ಎಲ್ಲನೂ ರೆಡಿ ಮಾಡಿ ಇಟ್ಟೆ. ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗೆ ಬಂದಿತ್ತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದ್ವು ಅಂತ. ಹಿಟ್ಟು ಮಾಡೋದು ನನಗೂ ಯಾವ ರೀತಿ ಅಂತ ಎಲ್ಲ ಗೊತ್ತಿಲ್ಲ, ಅತ್ತೆನೇ ಮಾಡಿ ಕೊಡ್ತಾಯಿದ್ರು. ಬಟ್ ಈ ಸರಿ ನಾನು ಹಿಟ್ಟು ಆಲ್ರೆಡಿ ರೆಡಿ ಆಗಿತ್ತಲ್ಲ, ಅದನ್ನ ತೊಗೊಂಡೋಗಿ ಮನೇಲಿ ಮಾಡಿದೆ. ತುಂಬಾ ಚೆನ್ನಾಗಿ ಚಕ್ಲಿ ಎಲ್ಲ ಬಂತು. ತುಂಬಾ ಇಷ್ಟಪಟ್ಟರು ಹುಡುಗರಂತೂ. ಮನೇಲಿ ಈ ರೀತಿ ಮಾಡಿಕೊಟ್ರೆ ಮಕ್ಳಿಗೆ ಏನಾದ್ರು ತಿನ್ನೋದಕ್ಕೆ ಬೇಕಲ್ಲ, ಹಾಗಾಗಿ ಮನೇಲಿ ಬೇಗ ರೆಡಿ ಮಾಡಿ ಇಟ್ಟೆ ತಿನ್ಕೊತಾರೆ ಅಂತ. ಹಾಗೆ ಮ್ಯಾಚ್ ಕೂಡ ಬರ್ತಾಯಿತ್ತು. ನಮ್ಮ ಧನುಗೆ ಮ್ಯಾಚ್ ಅಂದರೆ ತುಂಬಾ ಇಷ್ಟ, ಅವನು ನೋಡ್ತಾ ಇರ್ತಾನೆ. ಹಾಗಾಗಿ ಹಸ್ಬೆಂಡ್ ಕೂಡ ಮಗಳನ್ನ ಎತ್ಕೊಂಡು ಹೊರಗಡೆ ಆಟ ಆಡಿಸ್ತಾಯಿದ್ರು. ನನಗೆ ಫ್ರೀಯಾಗಿ ಮಾಡೋದಕ್ಕೆ ಟೈಮ್ ಬೇಕಲ್ವ, ಹಾಗಾಗಿ ಮಗಳನ್ನ ಎತ್ಕೊಂಡು ಆಟ ಆಡಿಸ್ತಾಯಿದ್ರು. ಹಾಗೆ ನಮ್ಮ ಧನು ಮ್ಯಾಚ್ನ ನೋಡ್ಕೊಂಡು ಅವನು ಕೂಡ ಮಲ್ಕೊಂಡಿದ್ದ, ಯುಕ್ತಿ ಕೂಡ ಮಲಗಿದ್ಲು. ಈಗ ಚಕ್ಲಿ ಎಲ್ಲ ಮಾಡಿದ್ದೆಲ್ಲ ಆಯಿತು. ಈಗ ನಾನು ಕೂಡ ಚಿಕ್ಕವಳನ್ನ ಮಲಗಿಸ್ಬಿಟ್ಟು ಮಲ್ಕೋಬೇಕು. ಹಾಗೆ ನೆಕ್ಸ್ಟ್ ಡೇ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಬೇಜಾರಾಗುತ್ತೆ ಅಂತ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ. ಇಲ್ಲೇ ಅಂದರೆ ಸ್ವಲ್ಪ ನಿಯರಲ್ಲೇ ಇದೆ, ಒಂದು ಚೆನ್ನಾಗಿರೋ ಪಾರ್ಕ್ ಇದೆ. ಒಂದು ಸರಿನೇನೋ ಹೋಗಿದ್ವಿ, ಹಾಗಾಗಿ ಈ ಸರಿ ಕೂಡ ಹೋಗ್ಬಿಟ್ಟು ಬರೋಣ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬಸವೇಶ್ವರ ನಗರದಲ್ಲಿ ಒಂದು ಪಾರ್ಕ್ ಇದೆ, ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗಂತೂ ರಜೆ ಇರೋದ್ರಿಂದ ಮನೇಲಿ ಮಕ್ಕಳನ್ನ ಹಿಡಿಯೋದೇ ಒಂದು ಕೆಲಸ ಆಗಿಬಿಡುತ್ತೆ. ಟಿ ವಿ ಇಲ್ಲ ಫೋನು ಬರೀ ಇದೇ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಫ್ರೀಯಾಗಿರುತ್ತೆ ಮಕ್ಳಿಗೂ ಅಂತೇಳ್ಬಿಟ್ಟು, ಚಿಕ್ಕವಳಿಗೂ ಕೂಡ ಸ್ವಲ್ಪ ಹೊರಗಡೆ ಒಂದು ಪರಿಚಯ ಆಗುತ್ತೆ ಅಂತೇಳ್ಬಿಟ್ಟು ಹೋಗಿ ಬರೋಣ ಅಂತ ಈಗ ಪಾರ್ಕಿಗೆ ಹೋಗ್ತಾ ಇದ್ದೀವಿ.
ಇಲ್ಲಿಗೆ ಮೊದಲೊಂದು ಸರಿ ಬಂದಿದ್ದೆ, ತುಂಬ ಚೆನ್ನಾಗಿದೆ ಪಾರ್ಕ್ ಅಂತ ಅನ್ನಿಸ್ತು. ಹಾಗಾಗಿ ಹಸ್ಬೆಂಡ್ನ ಕೇಳಿದೆ ಅಲ್ಲಿಗೆ ಕರ್ಕೊಂಡೋಗಿ ಅಂತ. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬರೋದು. ತುಂಬಾ ಚೆನ್ನಾಗಿತ್ತು, ತುಂಬ ದೊಡ್ಡದಾಗೂ ಇದೆ. ವಾಕ್ ಮಾಡೋರು ಎಲ್ಲ ಅಂದರೆ ಸ್ವಲ್ಪ ಅಫಿಷಿಯಲ್ ಏರಿಯಾದಲ್ಲಿ ಇದೆಯಲ್ಲ, ಹಾಗಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಒಂದು ರೌಂಡ್ ಓಡಾಡಿಸ್ಕೊಂಡು ಅಲ್ಲಿ ಸ್ವಲ್ಪ ಆಟ ಆಡೋದಕ್ಕೂ ಕೂಡ ಎಲ್ಲ ಇದೆ ಮಕ್ಕಳಿಗೆ. ಹಾಗಾಗಿ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಏನಾಗಲ್ಲ ಕೂತ್ಕೊಳ್ಳ, ಅವನ ಎದ್ರಕಂತಾನೆ. ಐಮದು ಋತ್ವಿ, ಯಾರದು? ಏನು ಮಾಡ್ತವ್ರೆ ಋತ್ವಿ ಮೇಡಮ್? ಅಪ್ಪಿ ಚಿನ್ನಿ ಬಾರ ಈ ಕಡೆ. ಯುಕ್ತಿ ಮಗಳೇ, ಏ ಅಮ್ಮ ಐಮುದು ಋತ್ವಿಮ ಚಿನ್ನು ಮದು ಋತ್ವಿ ಐಸಾ ಇಲ್ಲಿ ಋತ್ವಿ ಚಿನ್ನಮ್ಮ. ಹಾಯ್ 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 ಮೇಡಮ, ಹಾಯ್. ಹಾಂ ಬೇಡ ಬೇಡಪ್ಪ, ಹ್ಞೂ ಆಯ್ತು ಹೋಗು. ಹಾಯ್ ಮುದು ಚಿಕ್ಕಳ ಚಿಕ್ಕಳ ಋತ್ವಿಗಮ್ಮ ಋತ್ವಿಗಮ್ಮ. ಯಾರದು? ಚಂಡ್ ಬಂಗಾರಿ ಮುದ್ದುಮ. ಋತ್ವಿ ಋತ್ವಿ ಚಿನ್ನವ ಋತ್ವಿ ಚಿನ್ನವ. ಅಲ್ಲೆಲ್ಲ ಪಾರ್ಕಲ್ಲಿ ಕೆಲವೊಂದೆಲ್ಲ ಆಟದ್ದು ಮತ್ತು ಜೋಕಾಲಿ ಈ ಥರದ್ದೆಲ್ಲ ಇತ್ತು. ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ಸ್ವಲ್ಪ ತಲೆ ಒನ್ ಅವರು ಟೈಮ್ ಪಾಸ್ ಮಾಡಿಕೊಂಡು ಹಾಗೆ ಪಾರ್ಕ್ನ ಒಂದು 2 ರೌಂಡ್ ಓಡಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಪಾರ್ಕೆಲ್ಲ. ಎಲ್ಲ ನೋಡ್ಕೊಂಡು ಈಗ ಮನೆ ಕಡೆ ಸರಿ ಅಂತ ಹೇಳ್ಬಿಟ್ಟು ಹೊರಗಡೆ ಸ್ನ್ಯಾಕ್ಸ್ ಎಲ್ಲ ಇತ್ತು. ಸ್ನ್ಯಾಕ್ಸ್ ಏನಾದ್ರು ಕೊಡ್ಸೋಣ ಅಂತ ಕೊಡಿಸ್ತೀವಿ. ತುಂಬ ಜನ ಬಂದಿದ್ರು ಅಲ್ಲಿ. ನೀವು ಯಾರಾದರೂ ಪಾರ್ಕಿಗೆ ಹೋಗಿದ್ದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿದ್ರು. ನನಗೆ ಸೆಕೆಂಡ್ ಟೈಮ್ ಹೋಗಿದ್ದು, ಬಟ್ ತುಂಬಾ ಚೆನ್ನಾಗಿತ್ತು. ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ. ಮತ್ತು ಹಸ್ಬೆಂಡು ಲೇಟ್ ಆಯಿತು, ಊಟ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲೇ ನಿಯರ್ ಬೈ ಒಂದು ಹೋಟೆಲ್ ಇತ್ತು, ಅಲ್ಲಿಗೆ ಕರ್ಕೊಂಡೋದ್ರು. ನೆಕ್ಸ್ಟ್ ಅಲ್ಲೂ ಕೂಡ ಹೋಗಿ ಊಟ ಕೂಡ ಮಾಡಿಕೊಂಡು ಮನೆ ಕಡೆ ಹೋದ್ವಿ. ಮಕ್ಕಳೆಲ್ಲ ದೋಸೆ ತೊಗೊಂಡಿದ್ರು.
ಆಗ್ತಾನೆ ಸ್ನ್ಯಾಕ್ಸ್ ಕೂಡ ತಿಂದಿದ್ವಿ. ಬಟ್ ಮತ್ತೆ ಮನೆಗೆ ಹೋಗಿ ಮಾಡೋದು ಲೇಟ್ ಆಗಿಬಿಡುತ್ತೆ ಅಂತೇಳಿ ಹಸ್ಬೆಂಡ್ ಇಲ್ಲೇ ತಿನ್ಕೊಂಡು ಹೋಗ್ಬಿಡೋಣ ಅಂದರು. ನಾನು ರೋಟಿ ಕರಿ ತೊಗೊಂಡೆ ಮತ್ತು ಅವರೆಲ್ಲ ದೋಸೆ ತೊಗೊಂಡಿದ್ರು. ಇಲ್ಲೇ ತಿಂದ್ಕೊಂಡ್ವಿ. ಮಕ್ಕಳನ್ನ ಇಟ್ಕೊಂಡು ಊಟ ತಿನ್ನೋದೆಲ್ಲ ಸ್ವಲ್ಪ ಕಷ್ಟ. ಅವಳಿಗೆ ಮನೇಲಿ ಹೋಗ್ಬಿಟ್ಟು ಅವಳಿಗೆ ಸರಿ ಮಾಡಿ ತಿನ್ನಿಸೋಣ ಅಂತ ನಾವೆಲ್ಲ ಇಲ್ಲಿ ಹೊರಗಡೆ ಊಟ ಮಾಡ್ಕೊಂಡ್ವಿ. ಓಕೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ. ಯಾಕೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.